ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರಿಬ್ರು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸೆಲ್ವರ್ ಜುಬ್ಲಿ ಕೊಟ್ಟಿರುವಂತಹ ನಟರು. ಹೆಚ್ಚಿನ ಫಿಲ್ಮ್ ಫೇರ್ ಅವಾರ್ಡ್ ಮತ್ತು ಸ್ಟೇಟ್ ಅವಾರ್ಡ್ ತಗೊಂಡಿರುವಂತಹ ಕನ್ನಡದ ಸೂಪರ್ ಸ್ಟಾರ್ಸ್ ಪದ್ಮ ವಿಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು 40 ವರ್ಷಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿರೋ ಕೆಲವೇ ಇಂಡಿಯನ್ ಆಕ್ಟರ್ ಗಳಲ್ಲಿ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದ್ದಾರೆ. ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡುವಾಗ ಇವರಿಬ್ಬರ ಸಾಧನೆಗಳ ಬಗ್ಗೆ ಮಾತಾಡಿದ್ರೆ ಯಾವ ಕಾರ್ಯಕ್ರಮಗಳು ಪೂರ್ಣಗೊಳ್ಳಲ್ಲ. ಸುಮಾರು ಜನ ಇವತ್ತಿಗೂ ಹೇಳೋದು 70s ಮತ್ತು 80s ಅಲ್ಲಿ ಬಂದಿರೋ ಸಿನಿಮಾಗಳ ತರ ನಂತರ ಬಂದಿರೋ ಸಿನಿಮಾಗಳು ಅಷ್ಟು ಎಫೆಕ್ಟಿವ್ ಆಗಿಲ್ಲ. 70s, 80s ಮತ್ತು 90s ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಸುವರ್ಣ ವರ್ಷ ಅಂತಾರೆ. ಇದು ಬರೀ ಕನ್ನಡ ಸಿನಿಮಾಗಳು ಮಾತ್ರ ಅಲ್ಲ, ಬೇರೆ ಭಾಷಾ ಚಿತ್ರಗಳು ಅಂದ್ರೆ ತಮಿಳ್, ತೆಲುಗು, ಮಲಯಾಳಂ ಇಂಥವರೆಲ್ಲ 70s, 80s, 90s ಚಿತ್ರಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲೂ ಅವ್ರ ಒಲವು ಜಾಸ್ತಿ 80s ಚಿತ್ರಗಳ ಬಗ್ಗೆ ಜಾಸ್ತಿ ಇದೆ. ಅದಕ್ಕೆ ಕಾರಣ 80s ಅಲ್ಲೇ ಸುಮಾರು ಪ್ರೊಡ್ಯೂಸರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಸಂಪಾದನೆ ಮಾಡಿರೋದು. 80s ಅಲ್ಲಿ ಚಿತ್ರರಂಗದ ಬಿಸ್ನೆಸ್ ಜಾಸ್ತಿ ಆಯ್ತು, ಸಿನಿಮಾಗಳನ್ನ ಬೇರೆ ಬೇರೆ ಕಡೆ ಪ್ರಮೋಟ್ ಮಾಡಕ್ ಶುರು ಆದ್ರು. ಸೌತ್ ಇಂಡಿಯನ್ ಫಿಲ್ಮ್ ಗಳಿಗೆ ಓವರ್ಸೀಸ್ ಅಲ್ಲಿ ದೊಡ್ಡ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು, ಮಾರ್ಕೆಟ್ ಗಳು ಓಪನ್ ಆಯ್ತು. ಅದರಿಂದಾನೇ 80s ಅನ್ನೋ ವರ್ಷ ಚಿತ್ರರಂಗಕ್ಕೆ ತುಂಬಾ ಮುಖ್ಯವಾದ ವರ್ಷ ಅಂತ ಮಾತಾಡ್ತಾರೆ. ಈ 80s ಬಿಗಿನಿಂಗ್ ಅಲ್ಲಿ ಅಂದ್ರೆ 1981 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರಿಬ್ಬರದು ಎಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ, ಅದರಲ್ಲಿ ಯಾವ ಸಿನಿಮಾ ಸಕ್ಸಸ್ ಆಗಿದೆ, ಫ್ಲಾಪ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ ಅಂತ ನೋಡೋಣ ಬನ್ನಿ. 1981 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರದು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ರಾಜ್ಕುಮಾರ್ ಸರ್ ಮತ್ತು ಸುಲಕ್ಷಣಾ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಾವಿನ ಹೆಡೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಹಾವಿನ ಹೆಡೆ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ದ್ವಾರಕೇಶ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, HR ಭಾರ್ಗವ್ ಸರ್ ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಪೆದ್ದ ಗೆದ್ದ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಪೆದ್ದ ಗೆದ್ದ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಾಜ್ಕುಮಾರ್ ಸರ್ ಮತ್ತು ಸರಿತಾ ಅವರು ಆಕ್ಟ್ ಮಾಡಿ, ಚಿ ದತ್ತರಾಜ್ ಅವರು ಡೈರೆಕ್ಟ್ ಮಾಡಿ, PH ರಾಮರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಕೆರಳಿದ ಸಿಂಹ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 140 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆಗ ಸುಮಾರು ಜನ ಮಾತಾಡ್ಕೊಂತ ಇದ್ದಿದ್ದು, ಈ ಸಿನಿಮಾಗೆ ಸರಿಯಾದ ಮಾರ್ಕೆಟಿಂಗ್ ಮಾಡಿಲ್ಲ. ನಾರ್ಮಲ್ ಆಗಿ ರಾಜ್ಕುಮಾರ್ ಅವ್ರ ಸಿನಿಮಾಗೆ ಯಾವ ತರ ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಆ ತರ ಮಾರ್ಕೆಟಿಂಗ್ ಮಾಡಿದ್ರೆ ಖಂಡಿತ ಈ ಸಿನಿಮಾ 175 ಡೇಸ್ ಕ್ರಾಸ್ ಆಗ್ತಾ ಇತ್ತು ಅಂತ ಸುಮಾರು ಜನ ಮಾತಾಡ್ತಾ ಇದ್ರು. ಕೆರಳಿದ ಸಿಂಹ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಇರುತ್ತೆ. ವಿಷ್ಣು ಸರ್, ಜಯಚಿತ್ರ ಅವರು ಮತ್ತು ಶ್ರೀನಿವಾಸ್ ಮೂರ್ತಿ ಅವರು ಆಕ್ಟ್ ಮಾಡಿ, ರಾಜಚಂದ್ರ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಮತ್ತು ಪ್ರಭಾಕರ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ಮನೆ ಮನೆ ಕತೆ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಮನೆ ಮನೆ ಕತೆ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಾಜ್ಕುಮಾರ್ ಸರ್ ಮತ್ತು ಮಂಜುಳಾ ಮೇಡಮ್ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, SA ಶ್ರೀನಿವಾಸ್ ಅವರು ಪ್ರೊಡ್ಯೂಸ್ ಮಾಡಿರೋ ನೀ ನನ್ನ ಗೆಲ್ಲಲಾರೆ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 40 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 60 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದುವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಸಿನಿಮಾಗಳಲ್ಲೇ ಕಡಿಮೆ ದಿನ ಓಡಿರುವಂತ ಸಿನಿಮಾ ಅಂದ್ರೆ ಅದು ನೀ ನನ್ನ ಗೆಲ್ಲಲಾರೆ ಸಿನಿಮಾನೇ. ರಿಲೀಸ್ ಮುಂಚೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದ್ರೆ ನೀ ನನ್ನ ಗೆಲ್ಲಲಾರೆ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಜಯಂತಿ ಮ್ಯಾಮ್ ಅವರು ಆಕ್ಟ್ ಮಾಡಿ, ಟಿಪ್ಪು ರಘು ಅವರು ಡೈರೆಕ್ಟ್ ಮಾಡಿ, M ಪಾಂಡುರಂಗನ್ ಮತ್ತು M ರಾಮಲಿಂಗಂ ಅವರು ಪ್ರೊಡ್ಯೂಸ್ ಮಾಡಿರೋ ನಾಗಕಾಲ ಭೈರವ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 8 ವಾರಗಳು ಕಂಪ್ಲೀಟ್ ಮಾಡಿ ಅಬೋವ್ ಆವರೇಜ್ ಸಿನಿಮಾ ಆಗುತ್ತೆ. ಮಾಸ್ಟರ್ ಲೋಹಿತ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಮತ್ತು ಆರತಿ ಅವರು ಆಕ್ಟ್ ಮಾಡಿ, ರಾಜ್ಕುಮಾರ್ ಸರ್ ಗೆಸ್ಟ್ ರೋಲ್ ಮಾಡಿರ್ತಾರೆ ಫಿಲ್ಮ್ ಅಲ್ಲಿ. BS ರಂಗ ಅವರು ಡೈರೆಕ್ಟ್ ಮಾಡಿ, SA ಗೋವಿಂದರಾಜು ಮತ್ತು V ಭಾರತಿ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಭಾಗ್ಯವಂತ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 250 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಭಾಗ್ಯವಂತ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಮಂಜುಳಾ ಅವರು ಮತ್ತು ದ್ವಾರಕೇಶ್ ಅವರು ಆಕ್ಟ್ ಮಾಡಿ, HR ಭಾರ್ಗವ ಸರ್ ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಗುರು ಶಿಷ್ಯರು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಗುರು ಶಿಷ್ಯರು ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ.
ವಿಷ್ಣು ಸರ್, ಅಂಬರೀಶ್ ಸರ್ ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, HR ಭಾರ್ಗವ ಸರ್ ಡೈರೆಕ್ಟ್ ಮಾಡಿ, VC ಗಣೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಅವಳ ಹೆಜ್ಜೆ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅವಳ ಹೆಜ್ಜೆ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಅಂಬರೀಶ್ ಸರ್, ಪ್ರಭಾಕರ್ ಸರ್ ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, AR ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸ್ನೇಹಿತರ ಸವಾಲ್ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಸ್ನೇಹಿತರ ಸವಾಲ್ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಅಂಬರೀಶ್ ಸರ್ ಮತ್ತು ಪ್ರಭಾಕರ್ ಸರ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, R ತಿಮ್ಮಯ್ಯ, M ಕೃಷ್ಣ, ರೇವಣ್ಣ ಮತ್ತು ಶ್ರೀಮತಿ ಶಾಂತಾ ಅವರು ಪ್ರೊಡ್ಯೂಸ್ ಮಾಡಿರೋ ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 80 ದಿನ ಕ್ರಾಸ್ ಮಾಡುತ್ತೆ. ಮಹಾಪ್ರಚಂಡರು ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಮಾಹಿತಿ ಜೊತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.